ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ರೀಡಿಂಗ್ಸ್ ನಿಮಗೆಲ್ಲ ಇಷ್ಟವಾದ ಟಾಪಿಕ್ ಆರ್ ಎಲ್ಲರಿಗೂ ಅನಿಸೋ ಕ್ವೆಶನ್. ಯಾಕೆ ಈ ಪರ್ಸನ್ನ ಹುಚ್ಚರ ಥರ ಪ್ರೀತಿಸ್ತಾ ಇದ್ದೀನಿ? ಏನು ಮೋಡಿ ಮಾಡಿದ್ದಾರೆ? ಎಲ್ಲಿ ಹೋದ್ರು, ಬಂದ್ರು, ಕೂತ್ರು, ನಿಂತರು ಇವರದೇ ನೆನಪಾಗುತ್ತೆ. ಏನು ಜಾದು ಮಾಡಿದ್ದಾರೆ ಅನ್ನೋರಿಗೆ ಆಗಿರುತ್ತೆ. ಇಲ್ಲಿ ನಾನು 5 ಕಾರ್ಡ್ ಸ್ಪ್ರೆಡ್ ಮಾಡ್ತೀನಿ. ನಾವಿಲ್ಲಿ ಯಾಕೆ ಅವರು ನಿಮ್ಮನ್ನ ಅವ್ರ ಕಡೆ ಮನಸ್ಸು ಮಾಡೋ ಹಾಗೆ ಆಗ್ತಾ ಇದೆ, ಎಮೋಷ್ನಲ್ ಭಾವನಾತ್ಮಕ ಅಟ್ರಾಕ್ಷನ್ ಏನಿದೆ ಅವರ ಮೇಲೆ, ನಿಮ್ಮ ಫೀಲಿಂಗ್ಸ್ ಯಾಕೆ ಇದೆ ಅಂತ ನೋಡೋಣ. ಈ ಕನೆಕ್ಷನಿಂದ ನಿಮಗೆ ಏನು ಗೊತ್ತಾಗಬೇಕಾಗಿದೆ, ಈ ಕನೆಕ್ಷನ್ನ ಫ್ಯೂಚರ್ ಏನು ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್. ಸೊ ನೀವು ನಿಮ್ಮ ಮನಸ್ಸಲ್ಲಿ ಯಾರು ಇಷ್ಟ ಇದ್ದಾರೆ, ಸೊ ಯಾರು ತುಂಬ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಸೊ ಅವರು ನಿಮ್ಮ ಮನಸ್ಸಲ್ಲಿ ಇದ್ದಾರೆ ಅಂತ ಭಾವಿಸ್ತಾ ಇದ್ದೀರಾ. ಸೊ ನೀವು ಅವರ ನಿಮ್ಮ ನೇಮ್ನ ಮನಸ್ಸಲ್ಲಿ ಹೇಳ್ಕೊಂಡು ನೀವು 3 ಟೈಮ್ಸ್ ರಿಪೀಟ್ ಮಾಡಿ. ಸೊ ಖುಷಿಯಾಗಿ ಒಂದು ನಗು ಮುಖದಿಂದ ಅವ್ರನ್ನ ಹೆಸರನ್ನ ಫೀಲ್ ಮಾಡ್ಕೊಂಡು ನೀವು 3 ಸತಿ ರಿಪೀಟ್ ಮಾಡಬೇಕಾಗತ್ತೆ. ಸೊ ರಿಪೀಟ್ ಮಾಡಿ ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾನು ಅಷ್ಟರಲ್ಲಿ ಕಾರ್ಡ್ನ ಸ್ಪ್ರೆಡ್ ಮಾಡ್ತೀನಿ. ಓಕೆ, ಲವರ್ಸ್ ಕಾರ್ಡ್ ಬಂದಿದೆ, 9 ಆಫ್ ಕಪ್ಸ್ ಬಂದಿದೆ. ಓಕೆ, ವೀಲ್ ಆಫ್ ಫಾರ್ಚೂನ್, ಮೂನ್ ಕಾರ್ಡ್. ಫೈನ್. ಸೊ ನಾನು ಇಲ್ಲಿ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಈ ವ್ಯಕ್ತಿ ನಿಮ್ಮ ಆತ್ಮ ಸಂಗಾತಿಯಂತೆ ಅಥವಾ ಆಳವಾದ ಸ್ಟ್ರಾಂಗ್ ಕೆಮಿಸ್ಟ್ರಿ, ಫಿಸಿಕಲ್ ಆರ್ ಎಮೋಷನಲ್ ಎರಡರಲ್ಲೂ ನಿಮ್ಮ ಮನಸ್ಸನ್ನು ಸೆಳೆದಿದ್ದಾರೆ. ನೀವು ಇಬ್ಬರು ಹುಟ್ಟಿರೋದೇ ಒಟ್ಟಿಗೆ ಇರೋದಿಕ್ಕೆ ತುಂಬ ಸ್ಪೆಷಲ್ ಬಾಂಡಿಂಗ್ ಇದೆ. ಅವರ ನಿಮ್ಮ ಎಮೋಷನಲ್ ಭಾವನಾತ್ಮಕ ಅಗತ್ಯಗಳನ್ನು ಪೂರೈಸ್ತಾರಾ ಅಂತ ಕೇಳಿದ್ರೆ ನಿಮಗೆ ಸಂತೋಷ, ಭಾವನಾತ್ಮಕ ತೃಪ್ತಿ ಆ್ಯಂಡ್ ಸಂಪೂರ್ಣತೆಯನ್ನು ನೀಡುತ್ತಾರೆ. ನೀವು ಈ ರೀತಿಯಾದ ಆಳವಾದ ಪ್ರೀತಿಗಾಗಿ ಹಂಬಲಿಸ್ತಿದ್ದೀರಾ. ಅದು ಯಾವಾಗ ಈ ಎಮೋಷನ್ಸ್, ಫೀಲಿಂಗ್ಸ್ ಎಲ್ಲ ಶುರುವಾಯಿತು ಅವಾಗಿಂದನೇ ಹಂಬಲಿಸ್ತಾ ಇದ್ದೀರಾ. ಸೊ ಹಂಬಲಿಸ್ತಾ ಇರೋವಂಥ ವ್ಯಕ್ತಿನೇ ನಿಮಗೆ ಸಿಕ್ಕಿರೋದು, ಮತ್ತು ಈಗ ಅದು ನನಸಾದಂತೆ ಭಾವಿಸ್ತಿದ್ದೀರಾ. ಅದರಲ್ಲೂ ಇವರು ಸಿಕ್ಕಿದ ಮೇಲೆ ನಿಮ್ಮ ಕನಸೆಲ್ಲ ನಿಜ ಆಯ್ತೇನೋ ಅನ್ನೋಷ್ಟು ಖುಷಿ ಪಡ್ತಿದ್ದೀರಾ. ನಿಮ್ಮ ಜೊತೆ ಇರ್ತಾರೆ ಇವರು. ಸೊ ಯಾವ ರೀತಿ ಇರ್ತಾರೆ? ಸುಖ ದುಃಖಗಳಲ್ಲೂ ಇರ್ತಾರೆ, ನಿಮ್ಮ ಎಲ್ಲ ಹ್ಯಾಪಿನೆಸ್ನು ನೋಡ್ತಾರೆ. ಸೊ ಎಲ್ಲ ಡಿಫಿಕಲ್ಟೀಸಲ್ಲೂ ನಿಮಗೆ ಶೋಲ್ಡರ್ಸ್ನ ಕೊಟ್ಟು ಸೊ ಅವರು ನಿಮಗೆ ಹಂಚ್ಕೊಳ್ಳೋಕ್ಕೆ ಮುಂದೆ ಆಗ್ತಾರೆ. ಅಂತ ವ್ಯಕ್ತಿ ನಿಮ್ಮ ಜೊತೆ ಇರ್ತಾರೆ. ಅವರು ಯಾರೂ ಬೇರೆ ಆಳವಾದ ಪ್ರೀತಿನ ಈ ಥರ ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ. ಇಷ್ಟು ಆಳವಾದ ಪ್ರೀತಿನ ಯಾರು ನಿಮ್ಮ ಜೀವನದಲ್ಲಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಹ್ಯಾಪಿನೆಸ್ನ ಕೊಡ್ತಾರೆ. ಅದಕ್ಕೋಸ್ಕರನೇ ನೀವು ಇಷ್ಟೊಂದು ಅವ್ರಿಗೆ ಅಟ್ಯಾಚ್ಡ್ ಆಗಿರೋದು. ಎಷ್ಟು ಅಟ್ಯಾಚ್ಡ್ ಆಗಿದ್ದೀರಾ ಅಂದರೆ ಅದು ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ಅಟ್ಯಾಚ್ಡ್ ಆಗಿದ್ದೀರಾ. ಸೊ ಅವರು ಅಷ್ಟು ನಿಮಗೆ ತೃಪ್ತಿನ ಕೊಟ್ಟಿದ್ದಾರೆ. ಅವರು ನಿಮಗೆ ಸೋಲ್ ಕನೆಕ್ಷನ್ ಅಂತಲೇ ಹೇಳ್ಬೋದು. ಸೊ ಅಷ್ಟೊಂದು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾದರೆ ನಿಮ್ಮ ಫೀಲಿಂಗ್ಸ್ ಹಿಂದೆ ಏನಾದರೂ ಆಳವಾದ ಸೀಕ್ರೆಟ್ಸ್ ಆರ್ ರೀಸನ್ ಇದೆಯಾ ಅಂತ ನಾವು ನೋಡೋದಾದರೆ, ಈ ನಿಮ್ಮ ಕನೆಕ್ಷನ್ ತುಂಬಾ ಇಂಟೆನ್ಸ್ ಆಗಿದೆ. ತುಂಬಾ ಇಂಟೆನ್ಸ್ ಆಗಿದೆ. ಅಡಿಕ್ಟಿವ್ ಎನರ್ಜಿಯನ್ನು ತುಂಬಿದೆ. ಏನು ಮಾಡಿದ್ರು ನಿಮಗೆ ಅಡಿಕ್ಷನ್ ದಿನ ಹೆಚ್ಚಾಗ್ತಾನೆ ಇದೆ ಅವ್ರ ಮೇಲೆ. ಹಂಗೆ ಅದ್ರ ಜೊತೆಗೆ ಫಿಸಿಕಲ್ ಅಟ್ರಾಕ್ಷನ್ ಆಗಿರ್ಬೋದು, ಇಲ್ಲ ಅಬ್ಸೆಷನ್ ಆಗಿರ್ಬೋದು. ತುಂಬಾ ಎಮೋಷ್ನಲಿ ನೀವು ಅವ್ರಿಗೆ ಡಿಪೆಂಡೆಂಟ್ ಆಗಿದ್ದೀರಾ. ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಹೇಗೆ ಪ್ರಭಾವ ಬೀರಿದ್ದಾರೆ ಅಂದರೆ, ಯಾವತ್ತೂ ನೀವು ಅವರನ್ನು ಬಿಟ್ಟು ಹೋಗಬಾರ್ದು,
ಅವರೇ ನಿಮ್ಮಿಂದ ಡಿಸ್ಟೆನ್ಸ್ ಆದ್ರೂ ಅವರಿಗೋಸ್ಕರ ವೇಟ್ ಮಾಡಬೇಕು. ನಿಮ್ಮಿಬ್ಬರ ನಡುವೆ ಒಂದು ಪವರ್ ಇದೆ. ಅದು ಎಕ್ಸ್‌ಪ್ಲೇನ್ ಮಾಡಿ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಆಳವಾಗಿರುವಂಥ ಪವರ್ ಇದೆ. ಅದು ನಾನು ಹೇಳ್ದಂಗೆ ಮೇ ಬಿ ಇದು ಎನರ್ಜಿ ತುಂಬಾನೇ ಅಡಿಕ್ಟಿವ್ ಆಗಿರ್ಬೋದು. ಫಿಸಿಕಲ್ ಅಟ್ರಾಕ್ಷನ್ನಿಂದ ಆಗಿರ್ಬೋದು, ಇಲ್ಲ ಅಬ್ಸೆಷನ್ನಿಂದ ಆಗಿರ್ಬೋದು, ಎಮೋಷನಲಿ ಡಿಪೆಂಡೆಂಟ್ ಇಂದ ಕೂಡ ಆಗಿರ್ಬೋದು. ಸೊ ಅದು ನೀವು ವಿಚಾರ ಮಾಡ್ಕೊಂಡಾಗ ನಿಮ್ಗೆ ತಿಳಿಯುತ್ತೆ. ನಿಮ್ಮ ಪಾರ್ಟ್ನರ್ ಎನರ್ಜಿ ನಿಮ್ಗೆ ಯಾಕೆ ಇಷ್ಟು ಬೀರಿದೆ ಅಂತ. ನೀವು ಕೇಳ್ಬೋದು, ಇಷ್ಟು ನನ್ನ ಮನಸ್ಸಲ್ಲಿ ಪರಿಣಾಮ ಬೀರಿದರೆ ಈ ಕನೆಕ್ಷನ್ ನನಗೆ ಏನನ್ನ ಕಲಿಸೋದಕ್ಕೆ ಅಥವಾ ಹೇಳೋದಿಕ್ಕೆ ಗೋಚರ ಆಗ್ತಾ ಇದೆ. ಸೊ ಯಾವ ಪಾಠವನ್ನು ನಾನು ಕಲಿಬೇಕಾಗಿದೆ ಅಂದ್ರೆ, ನೀವು ಅವ್ರನ್ನ ನಿಮಗಿಂತ ಜಾಸ್ತಿ ಇಷ್ಟಪಡ್ತೀರಾ. ಇದೇ ಇಲ್ಲಿ ತೊಂದರೆ ಅಂತ ಹೇಳೋದಕ್ಕಾಗಲ್ಲ. ಏನಕ್ಕಂದ್ರೆ ನಾವು ಯಾರನ್ನೇ ಇಷ್ಟಪಡ್ಲಿ, ಯಾರೇ ನಮಗೆ ಮನಸ್ಸು ಹೊಂದಿದ್ರೆ ನಮಗಿಂತ ಜಾಸ್ತಿ ನಾವು ಅವ್ರನ್ನ ಇಷ್ಟಪಡ್ತೀವಿ. ಸೊ ಅದು ಎಲ್ಲರಿಗೂ ಆಗುವಂಥ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಆದ್ರಿಂದ ನಿಮಗೆ ಅವ್ರು ಇಲ್ಲ ಅಂದ್ರೆ ನನ್ನ ಲೈಫಲ್ಲಿ ಎಲ್ಲವೂ ಖಾಲಿ ಆಗಿದೆ ಅಂತ ಭಾವಿಸ್ತೀರಾ. ಬಿಟ್ಟು ಹೋಗ್ತಾರೆ ಅಂತ ಭಯ, ಭ್ರಮೆ ಅಲ್ಲಿ ಇರ್ತೀರ. ನಿಮ್ಗೆ ಏನು ಸದ್ಯಕ್ಕೆ ಸರಿಯಾಗಿ ಕಾಣಿಸ್ತಿಲ್ಲ. ಇಲ್ಲಿ ನೋಡ್ಬೋದು, ಮಿರರ್ ಅಲ್ಲಿ ನಿಂತಾಗ ನಿಮ್ಮ ಬಿಂಬ ನಿಮಗೆ ಕಾಣಿಸುತ್ತೆ. ಆದ್ರೆ ನಿಮ್ಮ ಬಿಂಬ ಕಾಣಿಸ್ತಿಲ್ಲ ಅಂದಾಗ ಇಲ್ಲಿ ನೀವು ಇನ್ನೂ ಅರ್ಥ ಮಾಡ್ಕೋಬೇಕಾಗಿದೆ. ನಿಮ್ಮ ಇಂಟ್ಯೂಷನ್ ಅಂತಃಪ್ರಜ್ಞೆ ಅನ್ನು ನಂಬಬೇಕಾಗಿದೆ. ನೀವು ಸ್ಪಷ್ಟವಾಗಿ ನೋಡದೇ ಇರೋ ವಿಷಯಗಳು ತುಂಬಾನೇ ಇರ್ಬೋದು. ಬಹುಶಃ ಈ ಪ್ರೀತಿಯು ನಿಮ್ಮ ಬಗ್ಗೆ ಏನಾದ್ರೂ ಕಂಡು ಹಿಡಿಯಲು ಸಹಾಯ ಮಾಡ್ಬೋದು, ನಿಮ್ಗೆ ಸಹಾಯ ಮಾಡ್ತಿರ್ಬೋದು. ಸೊ ನಿಮ್ಮ ಆಳವಾದ ಡೀಪ್ ಭಾವನೆಗಳು ಮತ್ತು ಇನ್ನರ್ ಫೀಲಿಂಗ್ಸ್‌ನ ಫೇಸ್ ಮಾಡೋದಕ್ಕೆ ಹೇಳ್ತಾ ಇರ್ಬೋದು. ಸೊ ಹಾಗಾದ್ರೆ ನಿಮ್ಮ ಕನೆಕ್ಷನ್‌ನ ನಿಮಗೆ ಯಾವುದೋ ಒಂದು ವಿಚಾರನ ಹೇಳೋದಕ್ಕೋಸ್ಕರ ನಿಂತಿದೆ ಇವಾಗ ಸದ್ಯದ ಪರಿಸ್ಥಿತಿಗೆ. ಸೊ ನಿಮ್ಮ ಈ ಏನು ನೋಡ್ತಾ ಇದ್ದೀರಾ ನೀವು ಇಲ್ಲಿ ನೋಡ್ಬೋದು ಇಮೇಜಲ್ಲಿ. ಸೊ ನಿಮಗೆ ಸ್ಪಷ್ಟತೆಯನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಆದ್ರೆ ನೀವು ಕುತ್ಕೊಂಡು ಸಮಾಧಾನವಾಗಿ ಯೋಚನೆ ಮಾಡಬೇಕಾಗಿದೆ. ಹಾಗಾದ್ರೆ ನನ್ನ ಈ ಕನೆಕ್ಷನಲ್ಲಿ ನಾನು ಇಷ್ಟು ಆಳವಾಗಿ ಅವ್ರನ್ನ ಇಷ್ಟಪಡ್ತಾ ಇದ್ದೀನಿ. ಈ ಎಲ್ಲ ನೋಡಿದ್ದೀರಾ, ಈ ಲವರ್ಸ್ ಕಾರ್ಡ್ ಆಗಿರ್ಬೋದು, ಅವರ ಫೀಲಿಂಗ್ಸ್ ಆಗಿರ್ಬೋದು, ಎಲ್ಲಾನು ನೋಡ್ತಾ ಇದ್ದೀರಾ. ಆದ್ರೆ ಈ ಕನೆಕ್ಷನ್ನ ಫ್ಯೂಚರ್ ಏನಾಗಿದೆ ಅಂತ ಕೇಳಿದ್ರೆ, ಈ ಕನೆಕ್ಷನ್ ಒಂದು ಫೇಟೆಡ್ ವಿಧಿಯ ಸಂಪರ್ಕವಾಗಿರುತ್ತೆ. ಸೊ ಡೆಸ್ಟನಿಯಲ್ಲಿ ನಿಮ್ಮ ಡೆಸ್ಟನಿಯಲ್ಲಿ ಬರ್ದಿರುತ್ತೆ. ಆದ್ರಿಂದ ನೀವು ನಿರಂತರವಾಗಿ ವಿಕಾಸಗೊಳ್ಳುತ್ತೆ. ನೀವು ಏನೇ ಮಾಡಿದ್ರು ಈ ಡೆಸ್ಟಿನಿ ಹೀಗೆ ಕಂಟಿನ್ಯೂ ಆಗುತ್ತೆ. ಮತ್ತೆ ಚೇಂಜಸ್ ಕೂಡ ಆಗ್ಬೋದು. ಅಪ್ಸ್ ಅಂಡ್ ಡೌನ್ಸ್‌ನ ನೋಡ್ತೀರಾ. ಒಂದ್ಸತಿ ಖುಷಿಯಾಗಿರ್ತಾರೆ, ಒಂದ್ಸತಿ ಖುಷಿಯಾಗಿರಲ್ಲ. ನೀವು ಒಂದ್ಸತಿ ಫೀಲಿಂಗ್ ಬರುತ್ತೆ, ಒಂದ್ಸತಿ ಬರಲ್ಲ. ಏನೋ ಸರಿ ಇಲ್ಲ, ಅಯ್ಯೋ ಹೋಗು ಅಂತ ಒಂದ್ಸತಿ ಬೇಜಾರಾಗ್ಬಿಡ್ತೀರಾ. ಆ ಥರ ಆಗುತ್ತೆ. ಬಿಗ್ ಚೇಂಜಸ್‌ನ ಇನ್ನು ಕೆಲವು ದಿನಗಳಲ್ಲಿ ನೀವು ಕಾಣ್ತೀರಾ. ಇದೆಲ್ಲ ಇನ್ನ ಚೇಂಜಸ್‌ನ ಕಾಣ್ತೀರಾ. ಬಟ್ ಪಾಸಿಟಿವ್, ನೆಗೆಟಿವ್ ಏನೇ ಬಂದ್ರು ನೀವು ಒಂದೇ ಮನಸ್ಥಿತಿಯಲ್ಲಿ ಇರಬೇಕು. ಇರೋದಕ್ಕೆ ಸಾಧ್ಯ ಆಗೋದಿಲ್ಲ, ನಾವು ಮನುಷ್ಯರೇ. ಆದ್ರೆ ನಾವು ನಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೋಬೇಕಾಗುತ್ತೆ. ನೀವು ಒಟ್ಟಿಗೆ ಇದ್ರು ಅಥವಾ ಬೇರೆ ಆಗ್ತಿದ್ರು, ಈ ರಿಲೇಶನ್‌ಶಿಪ್ ನಿಮ್ಮ ಲೈಫಲ್ಲಿ ಮರೆಯಕ್ಕೆ ಆಗದೆ ಇರುವಂತ ಬಾಂಡ್ ಆಗಿರುತ್ತೆ. ನಿಮ್ಮ ರಿಲೇಶನ್‌ಶಿಪ್ ಇನ್ನ ಓಪನ್ ಅಪ್ ಆಗುತ್ತೆ. ಇನ್ನ ಅನ್‌ಫೋಲ್ಡಿಂಗ್ ಆಗ್ತಾನೆ ಇದೆ. ಇನ್ನ ಓಪನ್ ಆಗುತ್ತೆ. ಇನ್ನ ಜಾಸ್ತಿ ಟೈಮ್ ತಗೊಳುತ್ತೆ. ಬಿಗ್ ಚೇಂಜಸ್‌ನ ಎಕ್ಸ್‌ಪೆಕ್ಟ್ ಮಾಡಿ. ಈ ರೀಡಿಂಗ್‌ನ ಅಡ್ವೈಸ್ ನೋಡೋದಾದ್ರೆ, ಈ ಕನೆಕ್ಷನ್‌ನಲ್ಲಿ ಆಳವಾದ ಎಮೋಷನಲ್ ತೃಪ್ತಿಯನ್ನ ಹೊಂದಿರ್ತೀರ. ಸಂತೋಷದ ಭವಿಷ್ಯಕ್ಕಾಗಿ ಸಾಮರ್ಥ್ಯವನ್ನು ನೀವು ಹೊಂದಿದ್ದೀರಾ. ಇವಾಗಿನ ಪರಿಸ್ಥಿತಿ ತುಂಬಾ ಚಾಲೆಂಜಿಂಗ್ ಆಗಿದೆ ನಿಮ್ಗೆ. ಇಲ್ಲಿ ತುಂಬಾನೇ ಭಾವನಾತ್ಮಕ ಸ್ಥಿರತೆ ಸಾಧ್ಯ ಇದೆ. ನೀವು ಎಮೋಷನಲ್ ಸೆಕ್ಯೂರಿಟಿ ಬಗ್ಗೆ, ಮ್ಯೂಚುವಲ್ ಅಂಡರ್‌ಸ್ಟ್ಯಾಂಡಿಂಗ್ ಬಗ್ಗೆ ಯೋಚನೆ ಮಾಡಬೇಕಿದೆ. ನೀವು ಇಬ್ರು ಖುಷಿಯಾಗಿ ಇರೋದಕ್ಕೆ, ಇಬ್ರು ಎಮೋಷನಲ್ ಬ್ಯಾಲೆನ್ಸ್ ಮಾಡೋದು, ಕಮಿಟ್ಮೆಂಟ್ ಕೊಡೋದು ಅಗತ್ಯ ಇದೆ. ಪ್ರೀತಿ ಅನ್ನೋದು ಬರೀ ಆಕರ್ಷಣೆ ಅಲ್ಲ. ಇದು ದೀರ್ಘಕಾಲನ ಸಂತೋಷವನ್ನು
ತರುವ ಸ್ಥಿರವಾದ ಬಾಂಡ್ ಆಗಿರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಜಸ್ಟ್ ಒಂದು ಅಟ್ರಾಕ್ಷನ್ಗೋಸ್ಕರನೋ ನಾವು ಯಾರೋ ಬಗ್ಗೆ ಹಗಲು ರಾತ್ರಿ ಹುಚ್ಚರ ಥರ ನಾವು ಇಷ್ಟಪಡಲ್ಲ. ಅವರಲ್ಲಿ ಏನೋ ಒಂದು ಪಾಸಿಟಿವ್ ವೈಬ್ ಕನೆಕ್ಟ್ ಆಗಿರುತ್ತೆ. ಏನಕ್ಕಂದ್ರೆ ಪ್ರಪಂಚದ ತುಂಬ ಹುಡುಗಿ ಹುಡುಗ ಎಲ್ಲರೂ ಇರ್ತಾರೆ. ಇವರೇ ಬೇಕು, ಇವರೇ ಸಿಗ್ಬೇಕು ಅಂತ ನಮ್ಮ ಮನಸ್ಸು ಹಂಬಲಿಸ್ತಿದೆ ಅಂದ್ರೆ ನಮ್ಮ ಕನೆಕ್ಷನ್ ಅಲ್ಲಿ ಅವರು ಹೆಸರು ಬರ್ದಾಗಿರುತ್ತೆ. ಸೊ ಆದ್ರಿಂದ ಅವರೇ ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಯಾರೇನೇ ಹೇಳಿದ್ರು ಅವ್ರನ್ನ ಬಿಟ್ಟಿರೋದಕ್ಕೆ ಆಗೋದಿಲ್ಲ, ಸಾಧ್ಯನೂ ಆಗೋದಿಲ್ಲ. ಸೊ ವಿಧಿ ಬರ ಕೆಲವು ಟೈಮಲ್ಲಿ ಕೆಲವರ ಜೀವನದಲ್ಲಿ ಆಟ ಆಡುತ್ತೆ. ಅವರ ಪ್ರೀತಿ ಮಾಡಿರೋರನ್ನ ಬಿಟ್ಟು ಹೋಗೋದಕ್ಕೆ ಆಗುತ್ತೆ. ಬಟ್ ನಾವು ಪ್ರೀತಿಸೋರ್ನ ಗೆಲ್ಲೋದಕ್ಕೆ ಪ್ರೀತಿನ ಹತೋಟಿಯಲ್ಲಿ ಇಟ್ಕೊಂಡು ಇಬ್ರು ಒಂದು ಇಮೋಷನಲ್ ಕಮಿಟ್ಮೆಂಟ್ನ ಕೊಟ್ಟಾಗ ಇಲ್ಲಿ ನೋಡ್ಬೋದು ಫೈನಲ್ ಅಡ್ವೈಸು. ಸೊ ನೀವು ಏನನ್ನ ನೀವು ಎಲ್ಲ ರೀಡಿಂಗ್ಸಲ್ಲೂ ನೋಡಿದ್ಮೇಲೆ ನಿಮಗೆ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಇರ್ಬೋದು, ಅಪ್ಸ್ ಆ್ಯಂಡ್ ಡೌನ್ಸ್ ನೋಡ್ಬೋದು, ಸ್ಪಷ್ಟತೆ ಕಾಣಿಸ್ತಾ ಇರ್ಬೋದು, ಸೊ ಹುಚ್ಚು ಥರ ಇಷ್ಟಪಡ್ತಾ ಇರ್ಬೋದು. ಆಗಿದ್ರೂ ನೀವು ಒಂದು ಸತಿ ಕಮಿಟ್ ಆದರೆ ಎಮೋಷ್ನಲ್ ಬ್ಯಾಲೆನ್ಸ್ ಇಬ್ಬರೂ ಪಡ್ಕೊಂಡ್ರೆ ಖಂಡಿತ ಲಾಂಗ್ ಟರ್ಮಲ್ಲಿ ನಿಮ್ಮ ಪ್ರೀತಿ ಜೊತೆಲೇ ಇರುತ್ತೆ. ನೀವಿಬ್ರೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದ ಮ್ಯೂಚುವಲ್ ರೆಸ್ಪೆಕ್ಟಿಂದ ಒಂದಾಗ್ತೀರಾ. ಸೊ ನಿಮ್ಮ ಲೈಫ್ ಟೈಮಲ್ಲಿ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನಾವು ಏನನ್ನೇ ಇಷ್ಟಪಡೋದಕ್ಕಿಂತ ಪ್ರೀತಿಸೋದು ತುಂಬ ಅಗತ್ಯ ಇದೆ. ಇಷ್ಟಪಟ್ಟರೆ ಜಸ್ಟ್ 1 ಡೇ ಆರ್ 2 ಡೇ, ಮಂತ್ಸ್, ಇಯರ್ಸ್ವರೆಗೂ ಇಷ್ಟಪಡ್ತೀವಿ. ಅದೇ ಪ್ರೀತಿಸಿದ್ರೆ ನಮ್ಮ ಕೊನೆ ಉಸಿರು ಇರೋವರೆಗೂ ಆ ಪ್ರೀತಿನ ಗೆಲ್ಲೋದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ಹೋಪ್ ಈ ರೀಡಿಂಗ್ ನಿಮ್ಮೆಲ್ಲರಿಗೂ ಒಂದು ಸಂದೇಶವನ್ನು ಕೊಟ್ಟಿದೆ ಅಂತ ಭಾವಿಸ್ತೀನಿ. ಸೊ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರು ನನಗೆ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗ್ಬೋದು. ಇಲ್ಲಿ ಕೂಡ ನಾನು ನಂಬರ್ನ ಡಿಸ್ಪ್ಲೇ ಮಾಡ್ತೀನಿ. ಸೊ ನೀವು ನಂಬರ್ನ ಪಡ್ಕೊಂಡು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇನ್ನು ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆದರೆ ನೀವು ನಿಮ್ಮ ಪ್ರೀತಿಸೋರ ಬಗ್ಗೆ ಹುಚ್ಚು ಥರ ಒಂಥರ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಸೊ ನನಗೆ ಫೀಡ್ಬ್ಯಾಕಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.